ಬೆಳಗ್ಗೆಯಿಂದ ಮನೆಗೆ ಬಂದಿಲ್ಲ, ಫೋನು ತೆಗಿತಿಲ್ಲ, ಎಲ್ಲೋಗಿದ್ದಾನೋ ಏನೋ. ಲೋ ಕೃಷ್ಣ, ಎಲ್ಲೋ ಇದೆಯಾ? ನಿನಗೆ ಒಂದು ಗುಡ್ ನ್ಯೂಸ್ ಇದೆ, ಇದನ್ನ ಕೇಳಿದ ತಕ್ಷಣ ಫೋನ್ ಮಾಡು, ಮರಿಬೇಡ, ಫೋನ್ ಮಾಡು. ಕೃಷ್ಣ ಇನ್ನೂ ಫೋನಿಗೆ ಸಿಕ್ಕಿಲ್ವಾ? ಬೆಳಗ್ಗೆಯಿಂದ ಟ್ರೈ ಮಾಡ್ತಾ ಇದ್ದೀನಿ, ನಾಟ್ ರೀಚಬಲ್ ಬರ್ತಾ ಇದೆ. ವಾಯ್ಸ್ ನೋಟ್ ಹಾಕಿದ್ದೀನಿ, ನೋಡೋಣ. ಏನೋ ಬ್ಯುಸಿ ಇರಬೇಕು, ಫ್ರೀ ಆದಮೇಲೆ ಅವನೇ ಮಾಡ್ತಾನೆ. ಒಂದು ವಿಷಯ ಹೇಳೋದು ಮಾಡ್ತಿದ್ದೆ. ನೆನ್ನೆ ಮಾವನ ಹತ್ರ ಕೃಷ್ಣನ ಬಗ್ಗೆ ನಾನೇ ಮಾತಾಡಿದ್ದು. ಕನ್ವಿನ್ಸ್ ಮಾಡೋದು ಅಷ್ಟು ಈಸಿಯಾಗಿರಲಿಲ್ಲ, ಬಟ್ ಹೇಗೋ ಮಾಡಿ ಒಪ್ಪಿಸ್ದೆ. ಇನ್ಮೇಲೆ ಕೃಷ್ಣನ ಹಿಡಿಯೋರು ಯಾರೂ ಇರಲ್ಲ. ಅವನು ಅಂಗಡಿಗೆ ಬರ್ಬೋದು, ಬಿಸ್ನೆಸ್ ಕಲಿಬೋದು, ಜವಾಬ್ದಾರಿಗಳನ್ನ ತಗೋಬೋದು. ಅವನಿಗೆ ಒಂದು ಮರ್ಯಾದೆ ಅಂತ ಸಿಗುತ್ತೆ. ಆದರೆ ನಿಮ್ಗೊಂದು ಟಾಸ್ಕ್ ಇದೆ, ಕೃಷ್ಣನ ಕೂರಿಸ್ಕೊಂಡು ನಿಮಗೆ ಗೊತ್ತಿರೋ ಎಲ್ಲ ವಿದ್ಯೆನೂ ಕಲಿಸ್ಬೇಕು. ನೀವು ಏನೇನು ಕಲ್ತಿದ್ದೀರಾ, ಏನೇನು ಎಕ್ಸ್ಪರ್ಟ್ ಇದ್ದೀರಾ, ಎಲ್ಲದರಲ್ಲೂ ಅವನ್ನ ಪ್ರಿಪೇರ್ ಮಾಡಬೇಕು. ನೀವು ಇದ್ದೀರಾ ಅಂತಲೇ ಮಾವ ಒಪ್ಕೊಂಡಿರೋದು, ನನ್ನೊಬ್ಳಿಂದ ನೀವು ಸಾಧ್ಯ ಆಗಲ್ಲ. ಕಲ್ಯಾಣಿ, ನೀನು ಇದನ್ನೆಲ್ಲ... ನನಗೆ ಯಾವ್ದು ಸರಿ ಅನ್ನಿಸ್ತೋ, ಈ ಮನೆಗೆ ಏನು ಬೇಕಾಗಿತ್ತೋ ಅದನ್ನಷ್ಟೇ ಮಾಡಿದ್ದೀನಿ. ಮಿಕ್ಕಿದ್ದೆಲ್ಲ ಕೃಷ್ಣಂಗೆ ಬಿಟ್ಟಿರೋದು. ಅಪ್ಪ ಕೃಷ್ಣನ ಕೆಲ್ಸಕ್ಕೆ ಬರೋದೇನಾದರೂ ಗೊತ್ತಾದರೆ ಅವನಿಗೆ ತುಂಬ ಖುಷಿ ಪಡ್ತಾನೆ. ಎಸ್ಪೆಷಲಿ ನೀನು ಇದನ್ನೆಲ್ಲ ಮಾಡಿದೆ ಅಂತ ಗೊತ್ತಾದರೆ ಅವನ ತಲೆನೇ ತಿರುಗೋಗುತ್ತೆ, ಅಷ್ಟು ಸಂತೋಷ ಪಡ್ತಾನೆ. ಕಲ್ಯಾಣಿ ಅವನು ಸರಿಯಾಗಿ ಇದ್ದಾನೆ. ಅವನಿಗೆ ಯಾರಾದರೂ ಪ್ರೀತಿಯಿಂದ ಅಮ್ಮನ ಥರ ಮಾತಾಡ್ಸೋರು ಬೇಕು, ಹೇಳೋರು ಬೇಕು ಅಷ್ಟೇ. ನೀನು ತಾಯಿ ಸ್ಥಾನದಲ್ಲಿ ನಿಂತು ತುಂಬ ಥ್ಯಾಂಕ್ಸ್ ಕಲ್ಯಾಣಿ. ಅವನಿಗಿದು ಸರಿಯಾದ ಟ್ರೀಟ್ಮೆಂಟು. ನಿನಗಿದೆಲ್ಲ ಹೇಳೋ ಅಗತ್ಯ ಇರಲಿಲ್ಲ. ಐ ಡೋಂಟ್ ನೋ ವಾಟ್ ಟು ಸೇ, ಬಟ್ ರಿಯಲಿ ಥ್ಯಾಂಕ್ಸ್. ಕೃಷ್ಣ ಯಾರು ಹೇಳಿ? ನಿಮ್ಮ ತಮ್ಮ. ಅಗತ್ಯಕ್ಕಿಂತ ಜಾಸ್ತಿ ನಮಗೆ ಅವನ ಬಗ್ಗೆ ಕರ್ತವ್ಯಗಳು ಜಾಸ್ತಿ ಇರುತ್ತೆ. ವೆಯ್ಟ್ ಮಾಡಿ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಒಂದು ನಿಮಿಷ ಬಂದೆ. ಕಾಯ್ರಿ, ಕಾಯ್ತಾ ಇರಿ. ಅವನು ನಮ್ಮ ಅಣ್ಣನ ರಾಜೇಶನ್ನ ನನ್ನಿಂದ ಹೇಗೆ ದೂರ ಮಾಡಿದ್ನೋ, ಅವನಿಂದ ನಿನ್ನನ್ನು, ಈ ಮನೇನು ಚೂರೇ ದೂರ ಮಾಡ್ತೀನಿ. ಕೊನೆಗೆ ಎಷ್ಟು ದೂರ ಹೋಗಬೇಕು ಅಂದರೆ ನಾಟ್ ರೀಚೇಬಲ್ ಆಗೋಗ್ಬೇಕು. ಕೃಷ್ಣ ಇನ್ನೂ ಫೋನಿಗೆ ಸಿಕ್ಕಿಲ್ವಾ? ಬೆಳಗ್ಗೆಯಿಂದ ಟ್ರೈ ಮಾಡ್ತಾನೆ ಇದ್ದೀನಿ, ಫೋನ್ ನಾಟ್ ರೀಚಬಲ್ಲೇ ಬರ್ತಾ ಇದೆ. ಅದೆಲ್ಲೂ ಹೋಗಿದ್ದಾನೋ, ಏನು ಮಾಡ್ತಿದ್ದಾನೋ. ಅವನಿಗೆ ಗೊತ್ತಿರೋ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿದೆ, ಯಾರಿಗೂ ಕಾಂಟ್ಯಾಕ್ಟಲ್ಲಿಲ್ಲ, ಯಾರೂ ನೋಡೂ ಇಲ್ವಂತೆ. ಅವನು ಹೇಳ್ದೆ ಕೇಳ್ದೆ ಈ ಥರ ಹೋಗ್ತಾ ಇರ್ತಾನಲ್ವಾ, ಅವನ ಬಗ್ಗೆ ನಿಮಗೆ ಗೊತ್ತು ತಾನೆ. ನಂಗೆ ಅದೇ ಟೆನ್ಷನ್ ಆಗಿರೋದು. ಅವನಿಗೊಂಚೂರು ಬೇಜಾರಾದರೆ ಗಾಡಿ ಎತ್ಕೊಂಡು ಹೋಗ್ಬಿಡ್ತಾನೆ. ಅದೆಲ್ಲೂ ಹೋಗಿದ್ದಾನೋ, ಏನು ಮಾಡ್ತಿದ್ದಾನೋ, ಅದ್ರದ್ದು ಏನು ಬೇಜಾರಾಗಿದೆಯೋ ಅವನಿಗೆ. ಸಿಕ್ಕಿದ್ನೇನಪ್ಪ ನಿನ್ನ ಫ್ರೆಂಡು? ಅಪ್ಪ ಅದು ಆ್ಯಕ್ಚುಲಿ ಮಾವ, ಕೃಷ್ಣ ಅವನ ಫ್ರೆಂಡ್ಸ್ ಜೊತೆ ಇದ್ದಾನಂತೆ. ವಿನಯ್ಗೆ ಫೋನ್ ಮಾಡಿ ಅವನೇ ಇನ್ಫಾರ್ಮ್ ಮಾಡಿದ್ದ. ಅವನ ಫ್ರೆಂಡ್ ಯಾರಿಗೋ ಹುಷಾರಿಲ್ವಂತೆ, ಅದಕ್ಕೆ 2-3 ದಿನ ಜೊತೆಲೇ ಇದ್ಬಿಟ್ಟು ಹೋಗಿ ಅಂತ ಏನೋ ಒತ್ತಾಯ ಮಾಡಿದ್ರಂತೆ. ಅವನಿಗೆ ವಿಷಯ ಎಲ್ಲ ಗೊತ್ತಾಗಿದೆ, ಅದಕ್ಕೆ ಅಲ್ಲಿ ಮುಗಿಸ್ಕೊಂಡು ಸೀದಾ ಅಂಗಡಿಗೆ ಬರ್ತಾನಂತೆ. ಫುಲ್ ಖುಷಿಯಾಗಿ ಹೋಗಿದ್ದಾನೆ. ಫ್ರೆಂಡು ಯಾರು, ಎಲ್ಲಿ? ಮೈಸೂರು ಮಾವ, ಮೈಸೂರು. ಫ್ರೆಂಡ್ಸ್ ಜೊತೆ ಇದ್ದಾನಂತೆ. ಫ್ರೆಂಡ್ಸ್ ಏನೋ ಒತ್ತಾಯ ಮಾಡಿದ್ರಂತೆ 1-2-3 ದಿನ ಬಿಟ್ಟು ಹೋಗು ಅಂತ, ಅದಕ್ಕೆ ಮುಗಿಸ್ಕೊಂಡು ಬರ್ತಾನೆ ಇಲ್ಲಿಗೆ.